ಬೆಂಗಳೂರಿಗೆ ಸೀಮಿತವಾದ ಮಾರ್ಗಸೂಚಿಗಳಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖ ನಗರಗಳಲ್ಲಿ ಯಾವ ರೀತಿಯಾದ ಮಾರ್ಗಸೂಚಿಗಳನ್ನ ಹಾಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇದೆಲ್ಲದರ ಡೀಟೇಲ್ಸ್ ನೊಂದಿಗೆ ನಮ್ಮ 5 ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಬೆಂಗಳೂರಿನಿಂದ ವೀರೇಶ್ ಇದ್ದಾರೆ, ಹಾಗೆ ಮೈಸೂರಿನಿಂದ ವಿನೋದ್ ಇದ್ದಾರೆ, ಮಡಿಕೇರಿ ಮಂಗಳೂರಿನಲ್ಲಿ ಸಿದ್ಧತೆಗಳು ಯಾವ ರೀತಿ ಇದೆ ಅಲ್ಲಿನ ಪ್ರತಿನಿಧಿಗಳು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೊದಲದಾಗಿ ಬೆಂಗಳೂರಿನ ಸಿದ್ಧತೆಗಳ ಬಗ್ಗೆ ಹಾಗೆ ಈ ಕೆಲವೊಂದು ಮಾರ್ಗಸೂಚಿಗಳ ಬಗ್ಗೆ ಕಮಿಷನರ್ ಈಗಷ್ಟೇ ಮಾತನಾಡಿದನ್ನ ಗಮನಿಸ್ತಾ ಇದ್ವಿ. ಹೀಗಾಗಿ ವೀರೇಶ್, ಒಂದಷ್ಟು ಮಾರ್ಗಸೂಚಿಗಳು ಹೋದ ವರ್ಷದನ್ನೇ ರಿಟೈನ್ ಮಾಡಿಕೊಳ್ಳಲಾಗಿದೆ. ಹೊಸದಾಗಿ ಈ ವರ್ಷ ಯಾವೆಲ್ಲ ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅದನ್ನ ವಿವರಿಸೋದಾದ್ರೆ. ಸ್ಮಿತಾ ರಂಗನಾಥ್, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಜಿಬಿ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅಂದ್ರೆ ಪ್ರಮುಖ ಆ ಸೆಲೆಬ್ರೇಷನ್ ಆಗುವ ಸ್ಥಳದಲ್ಲಿ ಒಂದ್ ಕಡೆ ಟೈಟ್ ಸೆಕ್ಯೂರಿಟಿ ನಿಯೋಜನೆಗೊಂಡಿದ್ದಾರೆ. ನಾನೀಗ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು, ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಭದ್ರತೆ ದೃಷ್ಟಿಯಿಂದ. ಯಾಕಂದ್ರೆ ಸಾಕಷ್ಟು ಎಂಜಿ ರೋಡ್ ಬ್ರಿಗೇಡ್ ರೋಡ್ಗೆ ಬರ್ತಾ ಇರ್ತಾರೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಬರಬಹುದು ನಿರೀಕ್ಷೆ ಇದೆ. ಹೀಗಾಗಿ ಭದ್ರತೆ ಕೈಗೊಂಡಿದ್ದಾರೆ, ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ, ಸಿಸಿಟಿವಿ ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ. ಮತ್ತೊಂದು ಕಡೆ ಈ ಬಾರಿ ಹೊಸದಾಗಿ ವಾಚ್ ಟವರ್ ಅಂತ ಮಾಡಿದ್ದಾರೆ. ಇಲ್ಲಿ ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ಅಲ್ಲಿ ಸುಮಾರು 17 ವಾಚ್ ಟವರ್ ಮಾಡಿದ್ದಾರೆ. ಅಲ್ಲಿ 2 ಪೊಲೀಸರು ನಿಯೋಜನೆಗೊಂಡಿದ್ದಾರೆ, ಅಂದ್ರೆ ನಿಯೋಜನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವೃದ್ಧರು ಬರ್ತಾರೆ. ಯಾಕಂದ್ರೆ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಆ ಒಂದು ದೃಷ್ಟಿಯಿಂದ ಈ ಬಾರಿ ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಪ್ರತಿಯೊಂದು ಹೋಟೆಲ್ಗಳನ್ನ ಚೆಕ್ ಮಾಡ್ತಿದ್ರೆ. ನೋಡ್ತಿರಬಹುದು, ಇದು ವಾಚ್ ಟವರ್. ಇದು ವಾಚ್ ಟವರ್ ಮೇಲೆ 2 ಪೊಲೀಸರು ನಿಯೋಜನೆಗೊಂಡಿರ್ತಾರೆ. ಸಿಸಿಟಿವಿ ಅಳವಡಿಕೆ ಆಯಿತು, ಲೈಟಿಂಗ್ ವ್ಯವಸ್ಥೆ ಆಯಿತು. ಈ ಬಾರಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಎಂಜಿ ರೋಡ್ ಮತ್ತೊಂದು ಕಡೆ ಬೇರೆ ಬೇರೆ ಕೋರ್ಮಂಗಲ, ಮತ್ತೊಂದು ಕಡೆ ಇಂದ್ರನಗರ ಎಲ್ಲ ಕಡೆ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಪೊಲೀಸ್ ಕಮಿಷನರೇ ಖುದ್ದಾಗಿ ಪ್ರತಿಯೊಂದು ಏರಿಯಾ ಹೋಗಿ ಒಂದ್ ಕಡೆ ಪರಿಶೀಲನೆ ಮಾಡಿದ್ದಾರೆ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಒಂದ್ ಕಡೆ ಕ್ರಮವನ್ನ ಕೈಗೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಹೋಟೆಲ್ಗಳನ್ನ ಪರಿಶೀಲನೆ ಮಾಡ್ತಿದ್ರೆ, ಯಾರೆಲ್ಲ ಬರ್ತಿದ್ದಾರೆ, ಯಾರೆಲ್ಲ ಬಂದು ಹೋಗಿದ್ದಾರೆ, ಎಲ್ಲಾ ಮಾಹಿತಿನೇ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಯಾವುದು ಹೇಳೋಕ್ಕಾಗಲ್ಲ, ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ನೋಡ್ತಿರ್ಬೋದು, ಇನ್ನೂ 3 ದಿನ ಬಾಕಿ ಇದೆ. ಈಗಲೇ ಭದ್ರತೆ ಆಗಿ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಮಾಡಿದ್ರೆ ಎಲ್ಲಾ ಒನ್ ವೇ ಇರುತ್ತೆ. ಯಾಕಂದ್ರೆ ಡಿಸೆಂಬರ್ 31 10 ಗಂಟೆ ನಂತರ ಎಲ್ಲಾ ರಸ್ತೆಗಳು ಒನ್ ವೇ ಇರುತ್ತೆ. ಯಾಕಂದ್ರೆ 2 ವೇ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ಗಲಾಟೆ ಗದ್ದಲ ಆಗುತ್ತೆ ಎಂಬ ದೃಷ್ಟಿಯಿಂದ ಈಗ ಎಲ್ಲಾ ರಸ್ತೆಗಳನ್ನ ಒನ್ ವೇ ಮಾಡಕ್ಕೆ ಮುಂದಾಗಿದ್ದಾರೆ. ಎಲ್ಲಾ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಒಂದು ಭಾಗ, ಇದು ಚರ್ಚ್ ಸ್ಟ್ರೀಟ್ ಭಾಗ, ಇಲ್ಲಿ ಪಬ್ಬು ರೆಸ್ಟೋರೆಂಟ್ ತುಂಬಾ ಇದಾವೆ. ಈ ಒಂದು ಭಾಗದಲ್ಲಿ ಸೆಲೆಬ್ರೇಷನ್ ಜೋರ ಇರುತ್ತೆ. ಇಲ್ಲಿ ಸಹ ಒಂದ್ ಕಡೆ ಮೈಕ್, ಅಂದ್ರೆ ಅನೌನ್ಸ್ ಮೈಕ್ ಏನೋ ಇದು ಮಾಡಿದ್ದಾರೆ. ಯಾಕಂದ್ರೆ ಅನೌನ್ಸ್ ಮಾಡುವ ಮುಖಾಂತರ ಎಲ್ಲೆಲ್ಲಿ ಏನೋ ಆಗತ್ತೆ, ಎಲ್ಲೆಲ್ಲಿ ಏನು ಗಲಾಟೆ ಆಗುತ್ತೆ, ಮತ್ತೊಂದ್ ಕಡೆ ಸಾರ್ವಜನಿಕರು ಎಲ್ಲವನ್ನ ಅನೌನ್ಸ್ ಮಾಡುವ ಮುಖಾಂತರ ಮಾಹಿತಿನ ಹೇಳ್ತಾರೆ. ಹೀಗಾಗಿ ಭದ್ರತೆ ಕೈಗೊಂಡಿದ್ದಾರೆ. ವಾಚ್ ಟವರ್ ಆಯ್ತು, ಲೈಟಿಂಗ್ ವ್ಯವಸ್ಥೆ ಆಯ್ತು. ಈ ಒಂದು ಭಾಗದಲ್ಲಿ 1700 ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಹೆಲ್ತ್ ಕ್ಯಾಂಪ್ ಅಂತ ಏನು ಮಾಡ್ತಿದ್ರೆ. ಯಾಕಂದ್ರೆ ಯಾರಿಗೇನಾದ್ರೂ ತೊಂದರೆ ಆದ್ರೆ ಇಲ್ಲಿ ಸಹ ಅಡ್ಮಿಟ್ ಆಗಿರೋ ಟ್ರೀಟ್ಮೆಂಟ್ ಪಡೆದುಕೊಳ್ಳಬಹುದು ಎಂಬ ದೃಷ್ಟಿಯಿಂದ ಹೀಗಾಗಿ ಒಂದ್ ಕಡೆ ಕಮಿಷನರ್ ಅವರು ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಏರಿಯಾಗಳಲ್ಲಿ ಹೋಗ್ತಿದ್ರೆ. ಅವತ್ತು ಮಧ್ಯರಾತ್ರಿ ಒಂದ್ ಕಡೆ ಫ್ಲೈಓವರ್ ಬಂದ್ ಮಾಡಲಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ವೀಲಿಂಗ್ ಮಾಡ್ತಾರೆ, ಕುಡಿದು ಮತ್ತೊಂದ್ ಕಡೆ ಏನಾದ್ರೂ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಎಂಬ ದೃಷ್ಟಿಯಿಂದ ಇದೀಗ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದು ಎಂಜಿ ರೋಡ್ ದೃಶ್ಯ ಮತ್ತು ಬ್ರಿಗೇಡ್ ರೋಡ್ ದೃಶ್ಯ. ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕೈಗೊಂಡಿದ್ದಾರೆ ಸ್ಮಿತಾ ರಂಗನಾಥ್. ಒಂದ್ ಕಡೆ ಲೈಟಿಂಗ್ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ 1700ಕ್ಕೂ ಹೆಚ್ಚು ಸಿಸಿಟಿವಿಯನ್ನು ಅಳವಡಿಕೆ ಮಾಡಿದ್ದಾರೆ, ವಾಚ್ ಟವರ್ ಗಳನ್ನ ಮಾಡಿದ್ದಾರೆ. ಇದೀಗ ರೋಡ್ಗಳನ್ನೆಲ್ಲ ಬಂದೋಬಸ್ತಾಗಿ ಭದ್ರತೆ ಕೈಗೊಂಡಿದ್ದಾರೆ. ಸಂಪರ್ಕದಲ್ಲಿರಿ ವೀರೇಶ್. ಮತ್ತೊಂದು ಕಡೆಯಲ್ಲಿ ಮೈಸೂರು ಹೇಳಿಕೆ, ಬೆಂಗಳೂರಿಗೆ ಸೀಮಿತವಾದ ಮಾರ್ಗಸೂಚಿಗಳಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖ ನಗರಗಳಲ್ಲಿ ಯಾವ ರೀತಿಯಾದ ಮಾರ್ಗಸೂಚಿಗಳನ್ನ ಹಾಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇದೆಲ್ಲದರ ಡೀಟೇಲ್ಸ್ ನೊಂದಿಗೆ ನಮ್ಮ 5 ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಬೆಂಗಳೂರಿನಿಂದ ವೀರೇಶ್ ಇದ್ದಾರೆ, ಹಾಗೆ ಮೈಸೂರಿನಿಂದ ವಿನೋದ್ ಇದ್ದಾರೆ, ಮಡಿಕೇರಿ ಮಂಗಳೂರಿನಲ್ಲಿ ಸಿದ್ಧತೆಗಳು ಯಾವ ರೀತಿ ಇದೆ ಅಲ್ಲಿನ ಪ್ರತಿನಿಧಿಗಳು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೊದಲದಾಗಿ ಬೆಂಗಳೂರಿನ ಸಿದ್ಧತೆಗಳ ಬಗ್ಗೆ ಹಾಗೆ ಈ ಕೆಲವೊಂದು ಮಾರ್ಗಸೂಚಿಗಳ ಬಗ್ಗೆ ಕಮಿಷನರ್ ಈಗಷ್ಟೇ ಮಾತನಾಡಿದನ್ನ ಗಮನಿಸ್ತಾ ಇದ್ವಿ. ಹೀಗಾಗಿ ವೀರೇಶ್, ಒಂದಷ್ಟು ಮಾರ್ಗಸೂಚಿಗಳು ಹೋದ ವರ್ಷದನ್ನೇ ರಿಟೈನ್ ಮಾಡಿಕೊಳ್ಳಲಾಗಿದೆ. ಹೊಸದಾಗಿ ಈ ವರ್ಷ ಯಾವೆಲ್ಲ ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅದನ್ನ ವಿವರಿಸೋದಾದ್ರೆ. ಸ್ಮಿತಾ ರಂಗನಾಥ್, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಜಿಬಿ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅಂದ್ರೆ ಪ್ರಮುಖ ಆ ಸೆಲೆಬ್ರೇಷನ್ ಆಗುವ ಸ್ಥಳದಲ್ಲಿ ಒಂದ್ ಕಡೆ ಟೈಟ್ ಸೆಕ್ಯೂರಿಟಿ ನಿಯೋಜನೆಗೊಂಡಿದ್ದಾರೆ. ನಾನೀಗ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು, ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಭದ್ರತೆ ದೃಷ್ಟಿಯಿಂದ. ಯಾಕಂದ್ರೆ ಸಾಕಷ್ಟು ಎಂಜಿ ರೋಡ್ ಬ್ರಿಗೇಡ್ ರೋಡ್ಗೆ ಬರ್ತಾ ಇರ್ತಾರೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಬರಬಹುದು ನಿರೀಕ್ಷೆ ಇದೆ. ಹೀಗಾಗಿ ಭದ್ರತೆ ಕೈಗೊಂಡಿದ್ದಾರೆ, ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ, ಸಿಸಿಟಿವಿ ಅಳವಡಿಕೆ,
ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಮತ್ತೊಂದ್ ಕಡೆ ಈ ಬಾರಿ ಹೊಸದಾಗಿ ವಾಚ್ ಟವರ್ ಅಂತ ಮಾಡಿದರೆ ಇಲ್ಲಿ ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ಅಲ್ಲಿ ಸುಮಾರು 17 ವಾಚ್ ಟವರ್ ಮಾಡಿದರೆ ಅಲ್ಲಿ ಇಬ್ಬರು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಅಂದ್ರೆ ನಿಯೋಜನೆ ಇರ್ತಾರೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವೃದ್ಧರು ಬರ್ತಾರೆ. ಯಾಕಂದ್ರೆ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಆ ಒಂದು ದೃಷ್ಟಿಯಿಂದ ಈ ಬಾರಿ ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರು ಪ್ರತಿಯೊಂದು ಹೋಟೆಲ್ಗಳನ್ನ ಚೆಕ್ ಮಾಡ್ತಿದ್ರೆ. ನೋಡ್ತಿರಬಹುದು, ಇದು ವಾಚ್ ಟವರ್. ಇದು ವಾಚ್ ಟವರ್ ಮೇಲೆ ಇಬ್ಬರು ಪೊಲೀಸರು ನಿಯೋಜನೆಗೊಂಡಿರ್ತಾರೆ. ಸಿಸಿಟಿವಿ ಅಳವಡಿಕೆ ಆಯ್ತು, ಲೈಟಿಂಗ್ ವ್ಯವಸ್ಥೆ ಆಯ್ತು. ಈ ಬಾರಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಎಂಜಿ ರೋಡ್ ಮತ್ತೊಂದ್ ಕಡೆ ಬೇರೆ ಬೇರೆ ಕೋರ್ಮಂಗಲ ಮತ್ತೊಂದ್ ಕಡೆ ಇಂದಿರಾನಗರ ಎಲ್ಲ ಕಡೆ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಪೊಲೀಸ್ ಕಮಿಷನರೇ ಖುದ್ದಾಗಿ ಪ್ರತಿಯೊಂದು ಏರಿಯಾ ಹೋಗಿ ಒಂದ್ ಕಡೆ ಪರಿಶೀಲನೆ ಮಾಡಿದ್ದಾರೆ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಒಂದ್ ಕಡೆ ಕ್ರಮವನ್ನ ಕೈಗೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಹೋಟೆಲ್ಗಳನ್ನ ಪರಿಶೀಲನೆ ಮಾಡ್ತಿದ್ರೆ, ಯಾರೆಲ್ಲ ಬರ್ತಿದ್ದಾರೆ, ಯಾರೆಲ್ಲ ಬಂದು ಹೋಗಿದ್ದಾರೆ, ಎಲ್ಲಾ ಮಾಹಿತಿಯನ್ನ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಯಾವುದು ಹೇಳೋಕ್ಕಾಗಲ್ಲ, ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ನೋಡ್ತಿರ್ಬೋದು, ಇನ್ನೂ 3 ದಿನ ಬಾಕಿ ಇದೆ. ಈಗಲೇ ಭದ್ರತೆ ಆಗಿ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಮಾಡಿದ್ರೆ ಎಲ್ಲಾ ಒನ್ ವೇ ಇರುತ್ತೆ. ಯಾಕಂದ್ರೆ ಡಿಸೆಂಬರ್ 31 10 ಗಂಟೆ ನಂತರ ಎಲ್ಲಾ ರಸ್ತೆಗಳು ಒನ್ ವೇ ಇರುತ್ತೆ. ಯಾಕಂದ್ರೆ 2 ವೇ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ಗಲಾಟೆ ಗದ್ದಲ ಆಗುತ್ತೆ ಎಂಬ ದೃಷ್ಟಿಯಿಂದ ಈಗ ಎಲ್ಲಾ ರಸ್ತೆಗಳನ್ನ ಒನ್ ವೇ ಮಾಡಕ್ಕೆ ಮುಂದಾಗಿದ್ದಾರೆ. ಎಲ್ಲಾ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಒಂದು ಭಾಗ, ಇದು ಚರ್ಚ್ ಸ್ಟ್ರೀಟ್ ಭಾಗ, ಇಲ್ಲಿ ಪಬ್ಬು ರೆಸ್ಟೋರೆಂಟ್ಗಳು ತುಂಬಾ ಇದಾವೆ. ಈ ಒಂದು ಭಾಗದಲ್ಲಿ ಸೆಲೆಬ್ರೇಷನ್ ಜೋರ ಇರುತ್ತೆ. ಇಲ್ಲಿ ಸಹ ಒಂದ್ ಕಡೆ ಮೈಕ್ ಅಂದ್ರೆ ಅನೌನ್ಸ್ ಮೈಕ್ ಏನೋ ಇದು ಮಾಡಿದ್ದಾರೆ. ಯಾಕಂದ್ರೆ ಅನೌನ್ಸ್ ಮಾಡೋ ಮುಖಾಂತರ ಎಲ್ಲೆಲ್ಲಿ ಏನೋ ಆಗತ್ತೆ, ಎಲ್ಲೆಲ್ಲಿ ಏನು ಗಲಾಟೆ ಆಗುತ್ತೆ, ಮತ್ತೊಂದ್ ಕಡೆ ಸಾರ್ವಜನಿಕರು ಎಲ್ಲವನ್ನ ಅನೌನ್ಸ್ ಮಾಡೋ ಮುಖಾಂತರ ಮಾಹಿತಿನ ಹೇಳ್ತಾರೆ. ಹೀಗಾಗಿ ಭದ್ರತೆ ಕೈಗೊಂಡಿದ್ದಾರೆ. ವಾಚ್ ಟವರ್ ಆಯ್ತು, ಲೈಟಿಂಗ್ ವ್ಯವಸ್ಥೆ ಆಯ್ತು. ಈ ಒಂದು ಭಾಗದಲ್ಲಿ 1700 ಎಷ್ಟು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಹೆಲ್ತ್ ಕ್ಯಾಂಪ್ ಅಂತ ಏನು ಮಾಡ್ತಿದ್ರೆ. ಯಾಕಂದ್ರೆ ಯಾರಿಗೇನಾದ್ರೂ ತೊಂದರೆ ಆದ್ರೆ ಇಲ್ಲಿ ಸಹ ಅಡ್ಮಿಟ್ ಆಗಿರೋ ಟ್ರೀಟ್ಮೆಂಟ್ ಪಡೆದುಕೊಳ್ಳಬಹುದು ಎಂಬ ದೃಷ್ಟಿಯಿಂದ ಹೀಗಾಗಿ ಒಂದ್ ಕಡೆ ಕಮಿಷನರ್ ಅವರು ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಏರಿಯಾಗಳಲ್ಲಿ ಹೋಗ್ತಿದ್ರೆ. ಅವತ್ತು ಮಧ್ಯರಾತ್ರಿ ಒಂದ್ ಕಡೆ ಫ್ಲೈಓವರ್ ಬಂದ್ ಮಾಡಲಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ವೀಲಿಂಗ್ ಮಾಡ್ತಾರೆ, ಕುಡಿದು ಮತ್ತೊಂದ್ ಕಡೆ ಏನಾದ್ರೂ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಎಂಬ ದೃಷ್ಟಿಯಿಂದ ಇದೀಗ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದು ಎಂಜಿ ರೋಡ್ ದೃಶ್ಯ ಮತ್ತು ಬ್ರಿಗೇಡ್ ರೋಡ್ ದೃಶ್ಯ. ಸಾಕಷ್ಟು ಟೈಟ್ ಸೆಕ್ಯೂರಿಟಿನ ಕೈಗೊಂಡಿದ್ದಾರೆ ಸ್ಮಿತಾ ರಂಗನಾಥ್. ಒಂದ್ ಕಡೆ ಲೈಟಿಂಗ್ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ 1700ಕ್ಕೂ ಹೆಚ್ಚು ಸಿಸಿಟಿವಿಯನ್ನು ಅಳವಡಿಕೆ ಮಾಡಿದ್ದಾರೆ, ವಾಚ್ ಟವರ್ಗಳನ್ನ ಮಾಡಿದ್ದಾರೆ. ಇದೀಗ ರೋಡ್ಗಳನ್ನೆಲ್ಲ ಬಂದೋಬಸ್ತಾಗಿ ಭದ್ರತೆ ಕೈಗೊಂಡಿದ್ದಾರೆ. ಸಂಪರ್ಕದಲ್ಲಿರಿ ವೀರೇಶ್. ಮತ್ತೊಂದು ಕಡೆಯಲ್ಲಿ ಮೈಸೂರು ಹೇಳಿಕೆ, ಮೈಸೂರಿಗೆ ಸೀಮಿತವಾದ ಮಾರ್ಗಸೂಚಿಗಳಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದರಲ್ಲೂ ಪ್ರಮುಖ ನಗರಗಳಲ್ಲಿ ಯಾವ ರೀತಿಯಾದ ಮಾರ್ಗಸೂಚಿಗಳನ್ನ ಹಾಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಇದೆಲ್ಲದರ ಡೀಟೇಲ್ಸ್ ನೊಂದಿಗೆ ನಮ್ಮ 5 ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಬೆಂಗಳೂರಿನಿಂದ ವೀರೇಶ್ ಇದ್ದಾರೆ, ಹಾಗೆ ಮೈಸೂರಿನಿಂದ ವಿನೋದ್ ಇದ್ದಾರೆ, ಮಡಿಕೇರಿ ಮಂಗಳೂರಿನಲ್ಲಿ ಸಿದ್ಧತೆಗಳು ಯಾವ ರೀತಿ ಇದೆ ಅಲ್ಲಿನ ಪ್ರತಿನಿಧಿಗಳು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೊದಲದಾಗಿ ಬೆಂಗಳೂರಿನ ಸಿದ್ಧತೆಗಳ ಬಗ್ಗೆ ಹಾಗೆ ಈ ಕೆಲವೊಂದು ಮಾರ್ಗಸೂಚಿಗಳ ಬಗ್ಗೆ ಕಮಿಷನರ್ ಈಗಷ್ಟೇ ಮಾತನಾಡಿದನ್ನ ಗಮನಿಸ್ತಾ ಇದ್ವಿ. ಹೀಗಾಗಿ ವೀರೇಶ್, ಒಂದಷ್ಟು ಮಾರ್ಗಸೂಚಿಗಳು ಹೋದ ವರ್ಷದನ್ನೇ ರಿಟೈನ್ ಮಾಡಿಕೊಳ್ಳಲಾಗಿದೆ. ಹೊಸದಾಗಿ ಈ ವರ್ಷ ಯಾವೆಲ್ಲ ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅದನ್ನ ವಿವರಿಸೋದಾದ್ರೆ. ಸ್ಮಿತಾ ರಂಗನಾಥ್, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಜಿಬಿ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ